ಇದೆಲ್ಲ ಚಿಕ್ಕಮ್ಮ ಅಕೌಂಟ್ಸ್ ನೋಡ್ಕೊಡುವಾಗ ಮೇಂಟೈನ್ ಮಾಡಿರೋ ಫೈಲ್ಸ್ಗಳು. ಅವ್ರ ಅಕೌಂಟ್ಸ್ ನೋಡ್ಕೊತಾ ಇದ್ರು ಅನ್ನೋ ಕಾರಣಕ್ಕೆ ನಾವು ಯಾರೂ ಈ ಫೈಲ್ಸ್ಗಳ ಕಡೆ ಗಮನನೂ ಹರಿಸಿರಲಿಲ್ಲ, ಚೆಕ್ ಕೂಡ ಮಾಡಿರಲಿಲ್ಲ. ಹಾಗಿದ್ರೆ ಈ ಫೈಲ್ಸ್ಗಳನ್ನೆಲ್ಲ ಚೆಕ್ ಮಾಡಿದ್ರೆ ನಮ್ಮ ಕಂಪ್ನಿಗೆ ಎಷ್ಟು ಲಾಸ್ ಆಗಿದೆ, ಎಷ್ಟು ಲಾಭ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಹಾಗೆ ಯಾವ್ಯಾವ ದುಡ್ಡು ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಕಂಪನಿಗೆ ಸಂಬಂಧಪಟ್ಟಿರೋ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ ಅಲ್ವಾ ಅಭಿ? ಕಂಪನಿಯಿಂದ ಜಾಸ್ತಿ ದುಡ್ಡು ಯಾವಾಗ ವಿಡ್ರಾ ಆಗಿದೆ ಅಂತ ನೋಟ್ ಮಾಡ್ಕೊ. ಅದಕ್ಕೆ ಕೊಟ್ಟಿರೋ ಕಾರಣ ಸರಿಯಾಗಿದೆಯಾ ಅಂತ ಚೆಕ್ ಮಾಡು. ಹಾಗೆ ಆಗಲಿ ಅಮ್ಮ. ಸುಮಾರು 5 ವರ್ಷ ಟ್ರಾನ್ಸಾಕ್ಷನ್ ರೆಕಾರ್ಡ್ಸು ನನ್ನ ಫೋನಲ್ಲೂ ಇದೆ. ಅದನ್ನು ಟ್ಯಾಲಿ ಮಾಡಿ ಒಂದ್ಸಲ ರೀಚೆಕ್ ಮಾಡ್ತೀನಿ. ಇದ್ರಲ್ಲೇನಾದರೂ ಶಾರ್ವರಿ ಅತ್ತೆ ನಮಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನಮ್ಗೆ ಅವ್ರ ವಿರುದ್ಧ ಸಾಕ್ಷಿಗಳು ಸಿಕ್ಕ ಹಾಗೆ ಅಲ್ವಾ? ಈ ಸಾಕ್ಷಿಗಳೆಲ್ಲ ಅಪ್ಪಂಗೋಸ್ಕರ ಅಷ್ಟೇ. ಈ ಫೈಲ್ಸ್ ಎಲ್ಲ ನೋಡಿದೆ ನಾನು ನೇರವಾಗಿ ಹೇಳ್ತೀನಿ, ಅವ್ರು ನಮಗೆ ಮೋಸ ಮಾಡಿದ್ದಾರೆ. ಅವ್ರು ಹೇಳಿದ ಮಾತುಗಳು ಇನ್ನೂ ನನ್ನ ಕಿವಿಲಿದೆ. ಅವ್ರ ಧ್ವನಿಲಾಗಿದ್ದ ಬದಲಾವಣೆ, ಅವ್ರು ಹೇಳಿದ ರೀತಿ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಇವ್ರನ್ನ ನಮ್ಮ ಚಿಕ್ಕಮ್ಮ, ಇವ್ರನ್ನೆಲ್ಲ ನಾವು ಇಷ್ಟೊಂದು ಪ್ರೀತಿ ಮಾಡಿದ್ದು ಅನ್ಸುತ್ತೆ. ಕಂಪನಿ ವ್ಯವಹಾರಗಳನ್ನ ಇವ್ರಿಗೆ ವಹಿಸಿ ತಪ್ಪು ಮಾಡಿಬಿಟ್ವಿ ಅನ್ಸುತ್ತೆ. ನಂಬಿಕೆ ದ್ರೋಹ ಮಾಡಿಬಿಟ್ರು. ಕಂಪ್ನಿಗಾಗಿರೋ ಲಾಸ್ಗಳನ್ನ ಹೇಗಾದರೂ ಸರಿಪಡಿಸ್ಕೋಬೋದು, ಆದರೆ ಮನ್ಸಿಗಾಗಿರೋ ಗಾಯನ ಹೇಗೆ ತಾನೇ ಸರಿಪಡಿಸೋಕ್ಕಾಗುತ್ತೆ? ಸಮಾಧಾನ ಮಾಡ್ಕೋ ಅಭಿ. ಜೀವನ ನಾವು ಅನ್ಕೊಂಡ್ ಹಾಗಲ್ಲ. ಕೆಲವು ಸಂಬಂಧಗಳು ಮರುಭೂಮಿಲಿರೋ ಬಿಸಿಲು ಕುದುರೆ ಇದ್ದ ಹಾಗೆ. ದೂರದಲ್ಲೆಲ್ಲೋ ನೀರಿದೆ ಅನ್ಸುತ್ತೆ, ಅದ್ರ ಹತ್ರ ಹೋದಾಗ್ಲೇ ಗೊತ್ತಾಗೋದು ನಾವು ಭ್ರಮೇಲಿದ್ದೀವಿ ಅಂತ. ಹೌದು ಅಮ್ಮ, ಇಷ್ಟು ವರ್ಷ ನಾವು ಚಿಕ್ಕಮ್ಮನ ವಿಚಾರದಲ್ಲಿ ಭ್ರಮೇಲೇ ಇದ್ವಿ. ಸರಿ ಅಭಿ, ಈಗ ನಾವು ಅನ್ಕೊಂಡಿದ್ದೆಲ್ಲ ಮಾಡೋಣ. ಅತ್ತೆ ನಮಗೆ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಇದು ನಮ್ಗೆ ಒಳ್ಳೆ ಸಾಕ್ಷಿ. ಅಮ್ಮ, ನೀವು ಈ ಐಡಿಯಾ ಹೇಳಿ ಒಳ್ಳೇದು ಮಾಡಿದ್ರಿ. ನಾವೀಗ ಫೈಲ್ಸ್ನ ಚೆಕ್ ಮಾಡ್ತಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಹಾಗೊಂದು ವೇಳೆ ಗೊತ್ತಾದರೂ ಮತ್ತೆ ರಾಧ ಅಂತಾನೆ ಆಗುತ್ತೆ.